ಗೋಲ್ಡ್ ಸುರೇಶ್ ಅವರು ನೀವೇ ಕಳ್ಸಿದಿರಿ ಅಂತ ಹೊರಗಡೆ ಟಾಕ್ ನಡೀತಿದೆ. ಇಲ್ಲ, ನಾನು ಎವಿಡೆಂಟ್ ಆಗಿ ಹೇಳಿದ್ದೀನಿ, ನಮ್ಗೆ ಆತನಿಗೆ ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ ಅಂತ. ಬಟ್ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದು ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಅಣ್ಣ, ಬಿಗ್ ಬಾಸ್ ಅನ್ನೋದು ಈಗ ಮೊನ್ನೆ ತಾನೇ ಬಿಗ್ ಬಾಸ್ಗೆ ಹೋಗಿ ಬಂದ್ರಿ. ಸೊ ಬಿಗ್ ಬಾಸ್ ನಲ್ಲಿ ಏನು ಓದ್ ಸೀಸನ್ ಅಲ್ಲಿ ಇದ್ರು ಎಲ್ರು ಕರ್ಸ್ಕೊಳ್ಳೋ ಅಂತ ಪ್ರಯತ್ನ ಮಾಡಿದ್ರು. ಏನಕ್ಕಿರ್ಬೋದು ಅನ್ಸುತ್ತಣ್ಣ ನಿಮ್ ಪ್ರಕಾರ? ಅಣ್ಣ, ಬಿಗ್ ಬಾಸ್ ನೀವು ಫಸ್ಟ್ ಕೇಳಿದ್ರಿಗೆ ಒಂದು ಉತ್ತರ ಕೊಡ್ತೀನಿ. ಹೋದ್ ಸೀಸನ್ ನಾವು ಬಿಗ್ ಬಾಸ್ ಅಲ್ಲಿ ಇದ್ರಿ, ಮತ್ತೆ ಹೊರಗಡೆ ಬಂದು ಮತ್ತೆ ಕರೆದಿದ್ದಾರೆ ಅಂತಂದ್ರೆ ಕಂಟೆಂಟು ಅದು ಬೇಕು ಅಂತ ಅಂದ್ಬಿಟ್ಟು ಕರೆದಿರ್ತಾರೆ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಬಿಗ್ ಬಾಸ್ ವೇದಿಕೆಗೆ ನಾನು ಯಾವತ್ತೂ ಗೌರವ ಕೊಡ್ತೀನಿ. ಯಾಕಂತಂದರೆ ಹೊರಗಡೆ ನಾವು 30 ವರ್ಷ ಕಲಿಬೇಕಾಗಿರ್ತಕ್ಕಂಥ ಏನೇ ಇರ್ಬೋದು, ಒಂದು ಸಂಬಂಧದ ಬೆಲೆ, ಒಂದು ಫ್ರೆಂಡ್ಶಿಪ್ನ ಬೆಲೆ, ಮತ್ತು ಊಟದ ಬೆಲೆ, ಸಮಯದ ಬೆಲೆ, ಇವೆಲ್ಲನೂ ಕಲಿಸ್ಕೊಡುತ್ತೆ ಬಿಗ್ ಬಾಸಲ್ಲಿ. ಎಕ್ಸಾಂಪಲ್ ಏನು ಕೊಡ್ತೀನಿ ಅಂತಂದರೆ, ನಮ್ಮ ಜೊತೆನೇ ಇರ್ತಾರೆ ಫ್ರೆಂಡ್ಸು, ನಮ್ಮನ್ನು ಶ್ರೇಯಸ್ನೇ ಬಯಸ್ತಾ ಇರ್ತಾರೆ. ನಮ್ಮ ಮುಂದೆ ನೀನು ಗೆಲ್ಲಬೇಕು, ನೀನು ಫೈನಲ್ಗೆ ಬರಬೇಕು ನೀನು ಅಂತಾರೆ. ಬಟ್ ಫಿನಾಲೆ ಟು ಟಿಕೆಟ್ ಅಂದವಾಗ ಅವರೇ ಇಕ್ಕಿರ್ತಾರೆ ಆ್ಯಪಲ್ಲಿ. ಅದನ್ನ ನಾವು ನೋಡೋಕ್ಕಾಗಲ್ಲ, ನಾವು ಹೊರಗಡೆ ಬಂದಿದ್ದಾದ್ಮೇಲೆ ನೋಡ್ಬೋದು. ಇದು ವಿಚಾರ ಏನು ಹೇಳ್ತೀನಿ ಅಂದರೆ, ಬಿಗ್ ಬಾಸ್ ಅನ್ನೋದು ಒಂದು ವರ್ಲ್ಡ್. ಈ ಬಿಗ್ ಬಾಸ್ ಧ್ವನಿ ಅನ್ನೋದು ದೇವರು ಅಂತ ನಾನು ತಿಳ್ಕೊಂಡಿರೋದು. ನಾವೆಲ್ಲ ಕಂಟೆಸ್ಟೆಂಟ್ಸ್ ಬಂದ್ಬಿಟ್ಟು ಜನಗಳಿದ್ದಾನೆ. ನಾವು ಸತ್ತು ಹೊರಗಡೆ ಬಂದ ಮೇಲೆ ನಾವು ನೋಡ್ತೀರಿ, ಅಂದರೆ ನಮ್ಗೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ. ಅದು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ. ಆ ಕಾರಣಕ್ಕೆ 30 ವರ್ಷದ ಎಕ್ಸ್ಪೀರಿಯೆನ್ಸು ಬಿಗ್ ಬಾಸಲ್ಲಿ ನಾವು 3 ತಿಂಗಳಲ್ಲಿ ಕಲಿತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಬಿಗ್ ಬಾಸಲ್ಲಿ ಊಟ ಹಾಕಿಲ್ಲ, ನಮ್ಗೆ ಇದು ಕೊಟ್ಟಿಲ್ಲ ಅಂತ. ಅದೆಲ್ಲ ತಪ್ಪು. ಟಾಸ್ಕ್ ಕೊಟ್ಬಿಟ್ಟು ಆಡ್ಬಿಟ್ಟು ಗೆಲ್ರಿ ಅಂತ ಕೊಟ್ಟವಾಗ 100 ಗ್ರಾಮ್ ಅಕ್ಕಿ ಅಂದವಾಗ ಬಜಾರ್ ಹೊತ್ತಿದ್ರೆ ಇನ್ನೂ 30 kg ಇನ್ನೂ ಹಿಂದೆ ಐತೆ ಬಜಾರ್, ಅಂದರೆ ಇನ್ನೂ 3 ಬಜಾರ್ ಐತೆ. ನಾವು 30 ಗ್ರಾಮ್ಗೆ ನೆನೆ ಒತ್ಬಿಟ್ಟವಾಗ ಅವ್ರನ್ನ ತಪ್ಪು ಅಂತ ಹೇಳೋದು ಎಷ್ಟು ಸರಿ ಅಲ್ವಾ? ಆ ಕಾರಣಕ್ಕೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಮಗೆ ನಾವು ಪ್ರಶ್ನೆ ಹಾಕೊಂಡ್ರೆ ಉತ್ತರಗಳಲ್ಲೇ ಸಿಕ್ಕೋಗುತ್ತೆ ಅಷ್ಟೇ. ಅಣ್ಣ, ಇನ್ನು ಗೋಲ್ಡ್ ಸುರೇಶ್ ಅವರು ಆಲ್ಮೋಸ್ಟ್ ನಿಮ್ ರೀತಿನೇ ಗೋಲ್ಡ್ ಎಲ್ಲ ಹಾಕೊಂಡಿರೋದ್ರಿಂದ ನೀವೇ ಕಳ್ಸಿದಿರಿ ಅಂತ ಹೊರಗಡೆ ಟಾಕ್ ನಡೀತಿದೆ. ಇಲ್ಲ, ಗೋಲ್ಡ್ ಸುರೇಶ್ಗೂ ನಮಗೂ ಆ್ಯಕ್ಚುಲಿ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹಿಂಗೆ ಕೇಳಿದರು, ಗೋಲ್ಡ್ ಸುರೇಶ್ ನಿಮ್ಗೆ ಗೊತ್ತಿತ್ತಾ ಹೆಂಗೆ ಅಂತ. ದೇವರಾಣೆ ಗೊತ್ತಿಲ್ಲ, ಅವರು ಬಿಗ್ ಬಾಸ್ಗೆ ಹೋದ್ಮೇಲೆ ಗೊತ್ತಾಗಿದ್ದು. ಬಟ್ ನಾನು ಈ ಚಾನಲ್ಗಳಲ್ಲಿ ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ ನಾನು ಒಂದೇ ಕೇಳ್ಕೊಳೋದು, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನೀವೇನು ಕೊಡ್ತಿರಲ್ಲ ಒಂದ್ಸಲ ಎಲ್ಲ 10 ಸಲ ಯೋಚನೆ ಮಾಡಿಕೊಡ್ರಿ. ನಾನು ಎವಿಡೆಂಟಾಗಿ ಹೇಳಿದ್ದೀನಿ, ನಮಗೆ ಆತನಿಗೆ ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ ಅಂತ. ಬಟ್ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದು ನೋಡ್ಬಿಟ್ಟು ನನಗೆ ಶಾಕ್ ಆಗೋಯ್ತು. ಕರೆಕ್ಟಪ್ಪ ಮದ? ಗೋಲ್ಡ್ ಸುರೇಶ್ ಅವ್ರದ್ದು ಕೊಟ್ಟಿದ್ದೀವಿ. ಹಂಗೆ ಕೆಲವೊಂದು ಏನು ಮಾಡ್ತಾರೆ ಅಂತಂದರೆ, ನಾವು ಅದು ಹೇಳೇ ಇರಲ್ಲ, ಬಟ್ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಹಾಕಿರ್ತಾರೆ. ಬಟ್ ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಅಷ್ಟು ಪೇಷನ್ಸ್ ಕೆಲವ್ರಿಗಿಲ್ಲ. ಫುಲ್ ವೀಡಿಯೋ ನೋಡಿ ಆಮೇಲೆ ಕಮೆಂಟ್ ಮಾಡಬೇಕು ಇಲ್ಲ ನೋಡಬೇಕು ಅಂತ. ದಯವಿಟ್ಟು ಒಬ್ಬರ ಸಮಾಧಿ ಮೇಲೆ ರಾಜ್ಯ ಕಟ್ಟೋದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಅಂದರೆ ಬದುಕಿರೋ ವ್ಯಕ್ತಿನ ಸಾಯಿಸ್ಬಿಟ್ಟು ಅದ್ರ ಮೇಲೆ ಸಮಾಧಿ ಕಟ್ಟ ಆಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಸುದೀಪ್ ಅಣ್ಣ, ನಿಮ್ ಬಗ್ಗೆ ಒಂದ್ ಮಾತು ಹೇಳ್ತಾರೆ. ವರ್ತೂರ್ ಸಂತೋಷ್ ಅಂತ ಇದ್ರು ಹೋದ್ ಸೀಸನ್ ಅಲ್ಲಿ, ಅವರು ಹೊರಗಡೆ ಹೋಗಿ ಬಂದಿದ್ರು. ಅಂದ್ರೆ ಚೈತ್ರಾ ಕುಂದಾಪುರ್ ಅವ್ರ ವಿಚಾರದಲ್ಲಿ ನಿಮ್ಮನ್ನ ತುಂಬಾ ಹೊಗಳುವಂತ ಒಂದು ಪ್ರಯತ್ನ ಆಗುತ್ತೆ. ಅಂದರೆ ಅಲ್ಲಿ ಏನಂತಂದರೆ, ನಾವಾಗಿರ್ಬೇಕು. ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ. ಅಲ್ಲಿ ಟಾಸ್ಕ್ಗೋಸ್ಕರ ಆಡಿದ್ರೆ ಅವ್ರು ವಿನ್ ಆಗ್ತಾರೆ ಅನ್ನೋದು ಸುಳ್ಳು, ಇಲ್ಲ ನಾಟಕ ಮಾಡ್ಕೊಂಡಿದ್ರೆ ಗೆಲ್ತಾರೆ ಅನ್ನೋದು ಸುಳ್ಳು. ಯಾಕಂದರೆ ಅದು ಎರಡೂ ಮಾಡೋಕ್ಕಾಗಲ್ಲ. ಆಮೇಲೆ ಟಾಸ್ಕ್ಗೋಸ್ಕರನೇ ಆಡಬೇಕು ಅಂತಂದರೆ ಒಲಿಂಪಿಕ್ಸ್ ಪ್ಲೇಯರ್ಸ್ ನಿಗ್ತಾರೆ ಒಳಗಡೆ, ನಮ್ಮನೇಲಿ ಯಾಕೆ ಕರೀತಾರೆ ಅಲ್ವಾ? ಆ ಕಾರಣಕ್ಕೆ ವ್ಯಕ್ತಿತ್ವದ ಆಟ ಅಂದಾಗ ವ್ಯಕ್ತಿತ್ವನ ಬಿಟ್ಕೊಡ್ದಿರ ಇರೋದೇ ಅದು. ನಾನು ಬಿಗ್ ಬಾಸ್ ಹೋದ್ ಸೀಸನ್ ಆಗಿ ಬಂದು ನನ್ನ ಹೆಸರು ತಗೊಂತಾರೆ ಅಂತಂದರೆ ನಾನು ವ್ಯಕ್ತಿತ್ವದಲ್ಲಿ ಗೆದ್ದಿದ್ದೀನಿ ಅಂತ ನಾನು ಅನ್ಕೊತೀನಿ ಅಷ್ಟೇ. ಇನ್ನು ಈ ಸಾರಿನೂ ನೀವು ನೆನ್ನೆ ಮನೆ ಈಗ ಬಿಗ್ ಬಾಸ್ಗೆ ಹೋಗಿದ್ದೀರಿ, ಬಂದಿದ್ದೀರಿ, ಹೇಗಿತ್ತು ಈ ಸಾರಿ ಅನುಭವ? ಅಂದರೆ ಅದು ಗೆಸ್ಟ್ ಎಂಟ್ರಿ ಅಂತ ತಗೊಂಡಿದ್ರು. ಬಿಗ್ ಬಾಸ್ ಎಲ್ಲ ಟೀಮ್ ಬಂದಿಲ್ಲ, ಅದರಲ್ಲಿ ನಾವು ಒಂದು 6 ಜನ ಹೋಗಿದ್ರೆ ಅಷ್ಟೇ. ಯಾರಂತಂತಂದರೆ ಪ್ರತಾಪು, ತನಿಷಾ, ತುಕಾಲಿ, ನಾನು, ಆಮೇಲೆ ಯಾರು ನಮ್ರತಾ, ಆಮೇಲೆ ಕಾರ್ತಿಕ್, ಇಷ್ಟು ಜನ ಹೋಗಿದ್ರಿ. ಇಷ್ಟು ಜನ ಹೋಗಿ ನಾಮಿನೇಷನ್ ಮಾಡೋದು. ಅಂದರೆ ಒಬ್ಬರು ಇಬ್ಬರನ್ನ ಮಾಡಬೇಕು. ಅದನ್ನು ವಿಭಿನ್ನ ರೀತಿಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ನಾಮಿನೇಷನ್ ಮಾಡಿ ಬರ್ತಕ್ಕಂಥದ್ದು ಮಾಡಿದ್ವಿ. ಈ ಸಾರಿ ಒಳಗಡೆ ಇರೋದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತಣ? ಮೊದಲಿನವ್ರನ್ನ ಹೋಲಿಸ್ಕೊಂಡ್ರೆ ಹೋಲಿಕೆ ಮಾಡ್ಕೊಂಡು ಹೋಲಿಕೆ ಮಾಡಕ್ ಆಗೋದೇ ಇಲ್ಲ. ಯಾಕಂತಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ.
ನಮ್ಮ ಸೀಸನಲ್ಲಿ ಕಿತ್ಲಾಡಿದ್ರು ಅಂದರೆ ಜಗಳ ಮಾಡಿದ್ರು ಮತ್ತೆ ನಾವು ಯಾವ ರೀತಿ ಕನೆಕ್ಟ್ ಆಗ್ಬೇಕು ಕನೆಕ್ಟ್ ಆಗ್ತಾ ಇದ್ರಿ. ಆಮೇಲೆ ಈ ರೀತಿ ಮಾತುಗಳು ನಮ್ಮ ಸೀಸನಲ್ಲಿ ಇದ್ದೇ ಇರಲಿಲ್ಲ. ಇಲ್ಲಿ ಸುಮ್ಮನೆ ಒಂದು ಸಿಲ್ಲಿಗೂ ನಾನು ಹೇಳ್ದೆ, ನಾನು ಜಗಳ ಆಡೋದಲ್ಲ ಬಿಗ್ ಬಾಸು, ವ್ಯಕ್ತಿತ್ವದ ಆಟ ಅಂತ ಕೂಡ ಹೇಳ್ಬಿಟ್ಟು ಬಂದಿದ್ದೀನಿ ನಾನು ಒಳಗಡೆ ಇರೋರು. ಏನು ಹೇಳ್ತೀನಿ ಅಂದರೆ, ಕಪ್ಗೋಸ್ಕರ ಆಡಿ ಗೆಲ್ಲೋರು ನಾಟಕನೂ ಮಾಡಬೇಕು, ಆ ಸಮಯಕ್ಕೆ ತಕ್ಕದಂಗೆ ಬಣ್ಣನೂ ಚೇಂಜ್ ಮಾಡಬೇಕು. ಬಟ್ ವ್ಯಕ್ತಿತ್ವ ಗೆಲ್ಲಬೇಕು ಅಂತಂದರೆ ಲೈಫ್ ಲಾಂಗು ಬಿಗ್ ಬಾಸಲ್ಲಿ ಇದ್ದೆ ಅಂತ ತಿಳ್ಕೊಬೇಕಂತಂದರೆ ನಾವಾಗಿರಬೇಕು. ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ, 10 ಸೀಸನ್ ಮುಗ್ದೈತೆ, 10 ಸೀಸನಲ್ಲಿ ಗೆದ್ದವ್ರೆ, ಸುಮಾರು ಒಂದು 5 ಸೀಸನ್ ಗೆದ್ದಿರೋರು ನಮ್ಮ ಮನೆ ಹತ್ರ ಬಂದವ್ರೆ, 2-3 ಅವರ್ ಕಾದಿದ್ದು ವಿಡಿಯೋ ಮಾಡಿಸ್ಕೊಂಡು ಹೋಗೋರೆ ನನ್ನ ಹತ್ರ. ಇವತ್ತು ಬಿಗ್ ಬಾಸ್ ಆಗಿ 1 ವರ್ಷ ಆಗಿದೆ, ಇವತ್ತು ಒಂದು ದಿನಕ್ಕೆ 5 ಪ್ರೋಗ್ರಾಮ್ ನಾನು ಮಾಡ್ತಾ ಇರೋದು. ಆ ಕಾರಣಕ್ಕೆ ಏನು ಹೇಳ್ತೀನಿ ಅಂದರೆ, ನಾವಾಗಿದ್ರೆ ಭಗವಂತನು ಎಲ್ಲಿದ್ರೂ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಭಗವಂತನ ಕೈ ಹಿಡಿದವನ್ನ ಯಾರು ತುಳಿಯೋಕ್ಕಾಗಲ್ಲ, ಭಗವಂತನ ಕೈ ಬಿಟ್ಟವನು ಎಷ್ಟೇ ಕೋಟಿ ಜನ ಕೈ ಹಿಡಿದ್ರು ಮೇಲೆ ಎತ್ತಕ್ಕಾಗಲ್ಲ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಇನ್ನು ಈ ಸಾರಿ ಅಂದ್ರೆ ನೀವು ಬಿಗ್ ಬಾಸ್ ನೋಡ್ತಾ ಇದೀರಿ, ಯಾರು ಫೈನಲ್ ಬರ್ಬೋದು, ಯಾರು ಗೆಲ್ಬೋದು ಅಂತ ಅನಿಸ್ತಾ ಇದೆ ನಿಮ್ಗೆ? ಅಣ್ಣ, ಇದು ಏನು ಹೇಳ್ತೀನಿ ಅಂತಂದ್ರೆ, ಬಿಗ್ ಬಾಸ್ ನಾನು ಒಳಗಡೆ ಇದ್ನಲ್ಲ, ವೋಟಿಂಗ್ ರಿವೀಲ್ ಮಾಡಿದ್ರೆ ಇವ್ರಿಗೆ ಇಷ್ಟೇ ಓಟ್ ಬಂದೈತೆ ಅಂತಂದ್ರೆ ನಾವು ಅದ್ರ ಮೇಲೆ ಮ್ಯಾಚ್ ಮಾಡ್ಬೋದು. ಅಲ್ಲಿ ಇಲ್ಲ, ನನಗೆ ಮಿಡ್ಲಲ್ಲೇನೆ ಒಂದು ದಿನದಲ್ಲಿ 35.5 ಲಕ್ಷ ಓಟ್ ಬಿದ್ದಿರೋನ್ಗೆ ಫೈನಲಲ್ಲಿ ಎಷ್ಟು ಓಟ್ ಬಿತ್ತು ಅಂತ ನನಗೆ ಗೊತ್ತಿಲ್ಲ, ಹೇಳಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿ ಒಂದು ಹಳ್ಳಿನಲ್ಲಿ ಹೋದಾಗ ಕೂಡ ಇವತ್ತು ನಾನು ಹೋಗ್ತೀನಿ ಅಂತಂದ್ರೆ 10,000 ಜನ ಮಿನಿಮಮ್ ಸೇರ್ತಾರೆ. ನನ್ಗೆ ಅವಾಗ ಅನ್ಸುತ್ತೆ, ಅವಾಗ ಏನಿದು ಅಂತ ಅರ್ಥ ಮಾಡ್ಕೊಳ್ರಿ. ಅದು ಕ್ವಶನ್ ಐತೆ ನನಗೂ ಇವಾಗೂ. ಇವಾಗ ನೀವು ಕೇಳಿದ ಪ್ರಶ್ನೆ ನನಗೂ ಕ್ವಶನ್ ಐತೆ ಅಷ್ಟೇ, ನಾನು ಅದನ್ನ ಹೇಳಕ್ ಬರಲ್ಲ. ಇವಾಗ ಫೈನಲ್ಗೆ ಯಾರು ಬರ್ತಾರೆ ಅಂತಂದ್ರೆ ಮೋಸ್ಟ್ಲಿ ಟೀಮ್ ಅವ್ರು ಯಾರು ನಿರ್ಧಾರ ಮಾಡ್ತಾರೋ ಅವ್ರು ಬರ್ಬೋದು ಅಷ್ಟೇ ಅಂತ ಅನ್ಸ್ಕೊಂತೀನಿ ನಾನು. ಸರ್, ಈಗ ಹೊರಗಡೆ ಜನಗಳು ಅಂದ್ರೆ ನಿಮ್ಮ ಫ್ರೆಂಡ್ ಸಂತು ಅವ್ರು ಏನಿದ್ರು, ತುಕಾಲಿ ಸಂತೋಷ್ ಅವರ ವೈಫ್ ನ ಕಳ್ಸಿದ್ದಂಥದ್ದು. ಸೊ ತುಕಾಲಿ ಸಂತೋಷ್ ಅವರ ವೈಫ್ ಹೋಗ್ಬೇಕಾಗಿತ್ತಾ? ಹೋದ್ ಸೀಸನ್ ಅಲ್ಲಿ ಗಂಡ ಹೋಗಿದ್ರು, ಈ ಸೀಸನ್ ಅಲ್ಲಿ ತುಕಾಲಿ ಸಂತೋಷ್. ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರ ಕಮಿಟ್ಮೆಂಟ್ ಏನಿತ್ತು ನನಗೆ ಗೊತ್ತಿಲ್ಲ. ಆಮೇಲೆ ಇವತ್ತು ಕಳಿಸ್ಬಿಟ್ಟು ನನಗೆ ನೆಕ್ಸ್ಟ್ ದಿನ ಫೋನ್ ಹಾಕಿದ್ದ, ಅಣ್ಣ ನಮ್ಮ ಹೆಂಡ್ತಿನ ಕಳ್ಸಿದ್ದೀನಿ ಅಂತ. ತುಕಾಲಿ ನಾನು ಅಷ್ಟು ಕ್ಲೋಸ್ ಇದ್ರು ಅವ್ರು ಹೇಳಿದ್ದು ಯಾವಾಗ ಅಂದ್ರೆ, ಕಳಿಸ್ಬಿಟ್ಟು ಆದ್ಮೇಲೆ ಹೇಳಿದ್ದು ನನಗೆ, ಅಣ್ಣ ಹಿಂಗೆ ಹೋಗಿದ್ದಾರೆ ಅಂತ. ನಾನೇನು ಹೇಳ್ತೀನಿ ಅಂದ್ರೆ, ಅಣ್ಣ ಅವ್ರವ್ರ ಘನತೆ ಅವ್ರವ್ರ ಗೌರವಕ್ಕೆ ತಕ್ಕದಂಗೆ ನಮಗೆ ಇದು ಸಿಗುತ್ತೆ, ಏನಂತೀರ ಪ್ಲೇಸ್ಮೆಂಟು. ಅದನ್ನ ಯೂಟಿಲೈಸ್ ಮಾಡ್ಕೊಳೋದು ನಮ್ಮಲ್ಲಿ ಇರ್ತದೆ. ಇವಾಗ ನೀವು ಮಾಧ್ಯಮದವರು, ಮಾಧ್ಯಮ ಇದ್ದು ಯಾರು ಬೆಳೆಯೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ರಿ. ಯಾವುದೇ ಕ್ಷೇತ್ರ ಇರ್ಬೋದು, ಮಾಧ್ಯಮ ಇದ್ದು ಬೆಳೆಯೋಕ್ಕಾಗಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ನಡೀತು ಅಂತಂದ್ರೆ, ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಇಲ್ಲ ಸ್ಯಾಟಲೈಟ್ ಮೀಡಿಯಾ ಇರ್ಬೋದು, ಈ ಎರಡೂ ಇದ್ರೆ ಮಾತ್ರನೇ ಬೆಳೆಯೋಕ್ಕೆ ಸಾಧ್ಯ. ಅದನ್ನ ಹೆಂಗ್ ಬಳಸ್ಕೊಬೇಕು ಅನ್ನೋದು ನಮ್ಮಲ್ಲಿರೋದು. ಮಾಧ್ಯಮದವ್ರು ಫಸ್ಟ್ ಕ್ವಶನ್ಸ್ ಏನು ಕೇಳ್ತಾರೆ ಅಂತಂದ್ರೆ, ಅವ್ರಿಗೆ ಏನು ಬೇಕು ಎಲ್ಲ ಕೇಳ್ತಾರೆ, ಉತ್ತರ ಕೊಡೋದು ನಮ್ಮಲ್ಲಿರ್ಬೇಕು. ಅದಂತ ಅಂದ್ಬಿಟ್ಟು ನಾವು ಎಲ್ಲಾನು ಬಿಟ್ಟು ಬಂದು ನಿಂತ್ಕೊಂಡ್ರೆ ಅಂತಂದ್ರೆ ಅದು ನಮ್ಮ ವ್ಯಕ್ತಿತ್ವ ತೋರಿಸ್ತೈತೆ ಅಷ್ಟೇ. ಕರೆಕ್ಟಾ? ಕ್ವಶನ್ ಮಾಡೋದು ನಿಮ್ಮ ಹಕ್ಕು, ಆನ್ಸರ್ ಮಾಡೋದು ನಮ್ಮ ಹಕ್ಕು. ಆ ಕಾರಣಕ್ಕೆ ನಾನು ಮಾಧ್ಯಮದವ್ರನ್ನ ಯಾವತ್ತೂ ನಾನು ಗೌರವಿಸ್ತೀನಿ. ಹೌದು, ಮಾಧ್ಯಮದ ಕೆಲವೊಂದು ನಿಟ್ಟಿನಲ್ಲಿ ಮಾಧ್ಯಮ ಓಡಬೇಕು ಅಂತಂದ್ರೆ ಕೆಲವೊಂದು ಕಾಂಟ್ರವರ್ಸಿ ಕೇಳಿದ್ರೆ ಮಾತ್ರನೇ. ನನಗೆ ಡೈರೆಕ್ಟಾಗಿ ನಮ್ಮ ಸ್ನೇಹಿತರಿದ್ದಾರೆ ಸುಮಾರು ಜನ. ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ನೋಡ್ರಿ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಾನು ಅವರು ಮನಸ್ಸಿಗೆ ಎತ್ಕೊಬೇಕು. ಆತ್ಮಕಾನ ದೇವ್ರು ಯಾವುದೂ ಇಲ್ಲ. 1,500, 11,000, 5,000, 6,000 ಇಟ್ಕೊಂಡು ಬಂದರು ಸಬ್ಸ್ಕ್ರೈಬರ್ಸು. 5 ಲಕ್ಷ, 4 ಲಕ್ಷ, 3 ಲಕ್ಷ ನನ್ನ ಕೈಯಲ್ಲೇ ಕೇಕ್ ಕಟ್ ಮಾಡ್ಸವ್ರೆ. ಅಣ್ಣ ನಿನ್ನ ವೀಡಿಯೋ ಸಾಕ್ಮೇಲೆ ಓಡಿರೋದು ಅಂತ. 3,000 ಓಡ್ತಾ ಇರಲಿಲ್ಲ ವೀಡಿಯೋ, ಅವಂದು ಬಂದ್ಬಿಟ್ಟು 40 ಲಕ್ಷ ಓಡೈತಿ. ಅರ್ಥ ಮಾಡ್ರಿ. ಈ ರೀತಿ ಆದಮೇಲೆ ಅದೇನೋ ಹೇಳ್ತಾರಂತಲ್ಲ, ನಮ್ಮ ಜನ ಹೆಂಗಂತಂದ್ರೆ ಎಕ್ಕಿದ ಮೆಟ್ಲು ಎಕ್ಕಿದ್ಮೇಲೆ ಕೆಳಗಿನ ಮೆಟ್ಲು ಮರ್ತು ಬಿಡ್ತಾರಂತೆ, ಮುಂದಿನ ಮೆಟ್ಲು ಮಾತ್ರ ಕಾಣಿಸ್ತಾ ಇರ್ತೈತೆ ಅವ್ರಿಗೆ. ಯಾಕಂದ್ರೆ ಮೇಲಕ್ಕೆ ಹೋಗ್ಬೇಕಲ್ಲ, ಮೇಲಕ್ಕಂತೂ ಹೋಗಲ್ಲ. ದೇವರಾಣೆ ಭಗವಂತ ನಾವು ನೋಡ್ತಾ ಇರ್ತಾನೆ, ನೀನು ಮೇಲಕ್ಕೆ ಹೋಗಲ್ಲ, ನೀನು ಹೋಗ್ತಾ ಇರೋದು ಕೆಳಕ್ಕೆ. 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ತಕ್ಕಂಥ ವಿಡಿಯೋ ಇವರು ಚಾನಲ್ಲು 5,000 ಓಡ್ತಾ ಇಲ್ಲ ವಿಡಿಯೋ. ಚಾಲೆಂಜ್ ಮಾಡ್ತೀನಿ ನಾನು ಇವಾಗ್ಲೂ. ನೋಡೋಣ, ಒಂದು ಕಂಟೆಂಟು, ಒಂದು ಫೇಸ್ ವ್ಯಾಲ್ಯೂ ಅನ್ನೋದು ಇರ್ತೈತೆ. ಜನ ನೋಡಬೇಕು ಅಂತಂದರೆ ಸುಮ್ಮನೆ ಯಾರೂ ನೋಡಲ್ಲ. ಸುಮ್ಮನೆ ನೀನು ಏನೋ ಹೋಗಿ ಇಟ್ಬಿಟ್ರೆ ನೋಡಲ್ಲ. ಹಳ್ಳಿಕರ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನನ್ನ ಇವನು ಯಾರು, ಇವನು ಹುಚ್ಚ, ಇವನು ಈ ಕಾಲದಲ್ಲಿ ಹೋಗಿ ದನ ಕರು ಅಂತ ಮಾಡ್ತಾವನೆ. ಯಾರು, ನಾನೇನು ಕುಗ್ಗಿಲ್ಲ, ನನಗೆ ಬೇಕು, ನಾನು ಮಾಡಬೇಕು ಅಂತ. ಇವತ್ತು 1000 ಜನ ಇದ್ದವ್ರು ಹಳ್ಳಿಕರ ಅಂತ, ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೊಬೇಕು, ಇದಕ್ಕೆ ಮುಂಚೆ ನಾವು ಹಳ್ಳಿಕರ ಅಂತ ಇದ್ರಾ ಅಂತ. ಇಷ್ಟೇ.
ಇದ್ರಲ್ಲಿ ನಾನು ಬೇರೆ ಏನು ಹೇಳಲ್ಲ. ಏನು ಹೇಳ್ತೀನಿ ಅಂತಂದ್ರೆ ಬೆಳೀತಾ ಇರ್ತಕ್ಕಂಥವ್ರನ್ನ ನೋಡಿ ಖುಷಿ ಪಟ್ರೆ ನೀನು ಬೆಳಿತೀಯ. ಬೆಳೀತಾ ಇರ್ತಕ್ಕಂಥವ್ನ ನೋಡಿ ಅಸೂಯೆ ಪಟ್ರೆ ಸರ್ವನಾಶನ ಆಗ್ತೀಯ ನೀನು. ಬರ್ದಿ ಕೊಡ್ರಿ ಇದನ್ನ. ನಾನು ಕಣ್ಮುಂದೆ ನೋಡಿದ್ದೀನಿ ಕೆಲವ್ರನ್ನ. 1000 ಕೋಟಿ ಇರ್ಬೋದು, ಒಂದು ದನ ಕಟ್ಟಕ್ಕಾಗಲ್ಲ. 1000 ಕೋಟಿ ಇರ್ಬೋದು, 1000 ರೂಪಾಯಿ ಬಟ್ಟೆ ಹಾಕಕ್ಕಾಗಲ್ಲ ಅವ್ನ ಕೈಯಲ್ಲಿ. ಯಾಕಂತಂದ್ರೆ ನಮ್ಮ ಪೂರ್ವಿಕರು ಸಂಪಾದನೆ ಮಾಡಿರ್ತಕ್ಕಂಥ ಜಮೀನು ಕರೆಕ್ಟ್ ಆಗಿದ್ರೆ ಮಾತ್ರ ನಾವು ಅನುಭವಿಸೋಕೆ ಸಾಧ್ಯ.